ಎಷ್ಟು ದಿನಗಳ ಕಾಲ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಮೋದಿ ಅವರು ಇದೀಗ ಕನ್ಯಾಕುಮಾರಿಯ ಸ್ವಾಮಿ ವಿವೇಕಾನಂದರ ಶಿಲಾ ಸ್ಮಾರಕದಲ್ಲಿ ಸುಮಾರು 45 ಗಂಟೆಗಳ ಧ್ಯಾನಕ್ಕೆ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿ ನಿನ್ನೆ ಸಂಜೆ 6:45ರಿಂದ ಧ್ಯಾನವನ್ನು ಶುರು ಮಾಡಿದ್ದಾರೆ. ಧ್ಯಾನದ ಅವಧಿಯಲ್ಲಿ ಪ್ರಧಾನಿ ಮೋದಿ ಮೌನ ವ್ರತ ಮಾಡ್ತಾ ಇದ್ದು ಕೇವಲ ದ್ರವಾಹಾರವನ್ನ ಅಂದ್ರೆ ಲಿಕ್ವಿಡ್ಗಳನ್ನ ಮಾತ್ರ ಸ್ವೀಕರಿಸ್ತಾ ಇದ್ದಾರೆ. ಎಳ್ನೀರು, ದ್ರಾಕ್ಷರಸ ಇಂಥವನ್ನ ಮಾತ್ರ. ಮೋದಿ ಕಾವಿ ಧರಿಸಿ ಧ್ಯಾನ ಮಾಡ್ತಿರೋ ವಿಡಿಯೋಗಳು, ಫೋಟೋಗಳು ಸದ್ಯ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇವತ್ತು ಲೋಕಸಭಾ ಚುನಾವಣೆಯ ಅಂತಿಮ ಘಟ್ಟ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಸುಮಾರು 486 ಲೋಕಸಭಾ ಕ್ಷೇತ್ರಗಳ ಅಂದ್ರೆ ಸ್ಥಾನಗಳಿಗೆ ಎಲೆಕ್ಷನ್ ಮುಗಿದು ಹೋಗಿದೆ. ಇವತ್ತು 7 ರಾಜ್ಯಗಳ 57 ಸ್ಥಾನಗಳಿಗೆ ಕೊನೆ ಮತ್ತು 7ನೇ ಹಂತದ ಮತದಾನ ನಡೆಯುತ್ತೆ. ಇವತ್ತಿಗೆ ಮುಗಿದೋಗ್ಬಿಡುತ್ತೆ. ಪಂಜಾಬ್ನ ಎಲ್ಲ 13, ಉತ್ತರ ಪ್ರದೇಶದ 13, ಬಂಗಾಳದ 9, ಬಿಹಾರದ 8, ಒಡಿಶಾದ 6, ಹಿಮಾಚಲದ 4, ಜಾರ್ಖಂಡ್ನ 3, ಚಂಡೀಗಢದ 1 ಸ್ಥಾನಕ್ಕೆ ಮತದಾನ ನಿಗದಿ ಇವತ್ತಾಗಿದೆ. ಪ್ರಧಾನಿ ಮೋದಿ, ನಟಿ ಕಂಗನಾ, ಹಾಗೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್, ಬಿಜೆಪಿಯ ಹಿರಿಯ ನಾಯಕ ರವಿಶಂಕರ್ ಪ್ರಸಾದ್ ಸೇರಿದಂತೆ ಹಲವು ಪ್ರಮುಖರು ತಮ್ಮ ಅದೃಷ್ಟ ಪಣಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಇವತ್ತು ಸಂಜೆ 6:30 ನಂತರವೇ ಎಕ್ಸಿಟ್ ಪೋಲ್ ಪ್ರಕಟ ಕೂಡ ಆಗುತ್ತೆ. ನಾವು ಕೂಡ ಚುನಾವಣೋತ್ತರ ಸಮೀಕ್ಷೆಯ ಎಲ್ಲ ವಿವರಗಳನ್ನು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಆಗಿ ಎಕ್ಸಿಟ್ ಪೋಲ್ನಲ್ಲಿ ನಿಮಗೆ ಸಂಜೆ 5 ಗಂಟೆಯಿಂದಲೇ ಕೊಡ್ತೀವಿ. ಮಿಸ್ ಮಾಡದೆ ನೋಡ್ತಾ ಹೋಗಿ. ಎಕ್ಸಿಟ್ ಪೋಲ್